ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಲಾಸ್ ಆಫ್ ಮೋಷನ್ ಚಾಪ್ಟರ್ ನ ಎರಡನೇ ಪಾರ್ಟ್ ನೋಡ್ತಾ ಇದ್ದೇವೆ. ಒಂದೇ ಆಲ್ರೆಡಿ ನೋಡಾಯ್ತು, ಇದು ಎರಡನೇ ಪಾರ್ಟ್. ಇನ್ಮೇಲೆ ನಾನು ಯಾವ್ಯಾವ ಈ ಚಾಪ್ಟರ್ ನಲ್ಲಿ ಯಾವ್ಯಾವ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೇನೋ ಎಲ್ಲ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಒಂದು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೇನೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ನೀವು ಅದನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಿರೋ ಹಾಗೆ ನಾನು ಯಾವ್ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ವಿಡಿಯೋಸ್ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಸರಿನಾ? ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಅರಿಸ್ಟಾಟಲ್ಸ್ ಫ್ಯಾಲಸಿ. ಫ್ಯಾಲಸಿ ಅಂತಂದ್ರೇನು? ಭ್ರಮೆ ಅಂತ ಅರ್ಥ. ಭ್ರಮೆ, ಓ ಭ್ರಮೆ, ಅದೇ ಭ್ರಮೆ. ಈ ಅರಿಸ್ಟಾಟಲ್ ಯಾರು ಗೊತ್ತಾಯ್ತಾ? ನಾವೆಲ್ಲ ಹೈಸ್ಕೂಲ್ ಅಲ್ಲಿ ಸಮಾಜ ವಿಜ್ಞಾನ ಕಲಿತಿದ್ವಿ, ಸೋಷಿಯಲ್ ಸೈನ್ಸ್ ಕಲಿತಿದ್ವಿ. ಅಲ್ಲಿ ಯಾವ ಅರಿಸ್ಟಾಟಲ್ ಬರ್ತಾ ಇದ್ನೋ ಅದೇ ಅರಿಸ್ಟಾಟಲ್. ಯಾವ ಅರಿಸ್ಟಾಟಲ್? ದ ಗ್ರೇಟ್ ಅಲೆಕ್ಸಾಂಡರ್ ದ ಗ್ರೇಟ್ ನ ಗುರು ಇವನು ಅರಿಸ್ಟಾಟಲ್. ಪ್ಲೂಟೋನ ಶಿಷ್ಯ ಇವನು, ಅದೇ ಅರಿಸ್ಟಾಟಲ್. ಗೊತ್ತಾಯ್ತಾ? ಸಮಾಜ ಪುಸ್ತಕದಲ್ಲಿ ಬರ್ತಿದ್ನಲ್ಲ, ಅದೇ ಅರಿಸ್ಟಾಟಲ್. ಗ್ರೀಕ್ ಫಿಲಾಸಫರ್, ಆಯ್ತಾ, ಗ್ರೀಕ್ ಥಿಂಕರ್, ಅದೇ ಅರಿಸ್ಟಾಟಲ್ ಇವನು. ಈ ಅರಿಸ್ಟಾಟಲ್ಗೆ ಭ್ರಮೆ ಇತ್ತ? ಹೌದು, ಭ್ರಮೆ ಇತ್ತು. ಯಾವ ಭ್ರಮೆ ಅಂತಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ, ಒಂದು ವಸ್ತು ಒಂದು ಕಾನ್ಸ್ಟಂಟ್ ವೆಲಾಸಿಟಿ, ಒಂದೇ ವೆಲಾಸಿಟಿಲಿ ಚಲಿಸ್ತಾನೆ ಇರಬೇಕು ಅಂತಂದ್ರೆ ಅದ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಫೋರ್ಸ್ ಅನ್ನ ಹಾಕ್ತಾನೆ ಇರ್ಬೇಕಾ ಅಂತ ಕೇಳಿದ್ದೆ. ಗೊತ್ತಾಯ್ತಾ? ಅರಿಸ್ಟಾಟಲ್ಗೆ ಏನ್ ಅನ್ಸಿತ್ತು ಅಂತಂದ್ರೆ, ಹೌದು, ಕಂಟಿನ್ಯೂಸ್ ಆಗಿ ಫೋರ್ಸ್ ಅನ್ನ ಹಾಕ್ತಾನೆ ಇರ್ಬೇಕು ಅಂತ ಅರಿಸ್ಟಾಟಲ್ಗೆ ಅನ್ಸಿತ್ತು. ಇದೇ ಅರಿಸ್ಟಾಟಲ್ ನ ಭ್ರಮೆ. ನಿಮ್ಮಲ್ಲೂ ಕೆಲವರಿಗೆ ಹಾಗೆ ಅನ್ಸಿತ್ತಾ? ನಿಮ್ಮಲ್ಲೂ ಕೆಲವರಿಗೆ ಈ ರೀತಿ ಫ್ಯಾಲಸಿ ಇತ್ತಾ? ಇದ್ರೆ ಅದು ಇವತ್ತಿನ ವಿಡಿಯೋದಲ್ಲಿ ಸಾಲ್ವ್ ಆಗುತ್ತೆ, ಆಯ್ತಾ? ಅರಿಸ್ಟಾಟಲ್ ಬದುಕಿದ್ದದ್ದು ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ 322 ವರ್ಷಗಳ ಹಿಂದೆ. ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ 322 ವರ್ಷಗಳ ಹಿಂದೆಯೂ ಅರಿಸ್ಟಾಟಲ್ ಬದುಕಿದ್ದ. ಅವಾಗ ಇವನು ಈ ಭ್ರಮೆ ಇತ್ತು ಅಂತ ಅಲ್ಲ, ಒಂದ್ ವಸ್ತು ಚಲಿಸ್ತಾ ಇರ್ಬೇಕಂದ್ರೆ ನಾವು ಅದಕ್ಕೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಹಾಕ್ತಾನೆ ಇರ್ಬೇಕು ಅಂತ ಹೇಳಿದ್ದ. ಬಟ್ ಅವನ ಈ ಭ್ರಮೆಯನ್ನ ಸರಿಪಡಿಸಿದ್ದು ಗೆಲಿಲಿಯೋ. ಯಾವಾಗ ಗೊತ್ತಾ? ಯೇಸು ಕ್ರಿಸ್ತ ಹುಟ್ಟಿ 16 ಶತಮಾನಗಳ ನಂತರ, ಅಂದ್ರೆ 17ನೇ ಶತಮಾನ, 17th ಸೆಂಚುರಿಯಲ್ಲಿ. ಯೇಸು ಕ್ರಿಸ್ತ ಹುಟ್ಟಿ 1600 ವರ್ಷ, ಅಂದ್ರೆ 1600 ವರ್ಷಗಳ ನಂತರ ಗೆಲಿಲಿಯೋ ಬಂದು, ಇದು ಇಲ್ಲ, ಈ ತರ ಆಗಲ್ಲ, ಒಂದು ವಸ್ತು ಒಂದು ಯೂನಿಫಾರ್ಮ್ ಮೋಷನ್ ಅಲ್ಲಿ ಹೋಗ್ಬೇಕು ಅಥವಾ ಒಂದೇ ವೆಲಾಸಿಟಿಲಿ ಹೋಗ್ತಾನೆ ಇರ್ಬೇಕು ಅಂತಂದ್ರೆ ಅದ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಫೋರ್ಸ್ ಹಾಕ್ತಾನೆ ಇರ್ಬೇಕು ಅಂತೇನಿಲ್ಲ ಅಂತ ಹೇಳಿತು. ಓ ಹೌದಾ, ಅರಿಸ್ಟಾಟಲ್ ಹೇಳಿದ ಸುಳ್ಳ? ಅದೇಗಪ್ಪ ಸುಳ್ಳು ಅಂತ ಕೇಳಿದ್ರೆ, ನಾನು ನಿನ್ನೆ ಪ್ರಶ್ನೆ ಕೇಳ್ಬೇಕಾದ್ರೆ ನನ್ಗೊಂದು ಪುಸ್ತಕ ದೂಡ್ತಾ ಕೇಳಿದ್ದೆ. ಓಕೆ, ಇದನ್ನು ನನ್ನ ಪುಸ್ತಕ ಅಂತ ಅನ್ಕೊಳ್ಳಿ. ಪುಸ್ತಕ ದೂಡ್ತಾ ಕೇಳಿದೆ. ಪುಸ್ತಕ ಒಂದೇ ವೆಲಾಸಿಟಿಲಿ ಚಲಿಸಬೇಕು ಅಂತಂದ್ರೆ ಪುಸ್ತಕ ಎಲ್ಲಿವರೆಗೆ ಒಂದೇ ವೆಲಾಸಿಟಿ ಚಲಿಸಬೇಕು ಅಲ್ಲಿವರೆಗೆ ನಾನು ಫೋರ್ಸ್ ಹಾಕಿದ್ದೆ, ವಿಡಿಯೋದಲ್ಲಿ ಕಂಡಿದ್ದೆ. ಹೌದಾ? ಹಾಗಾದ್ರೆ ಇದು ಸುಳ್ಳ? ಇದು ಭ್ರಮೆನ? ಇದು ಹೌದು, ಅದೊಂದು ಭ್ರಮೆ. ಯಾಕೆ ಅಂತ ನೋಡ್ರಿ, ನಾನು ನನ್ನ ಬುಕ್ ಅನ್ನ ಈ ರೀತಿಯಾಗಿ ಪುಷ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ನಾನು ಯಾವ ಡೈರೆಕ್ಷನ್ ಫೋರ್ಸ್ ಹಾಕಿದಾಗಾಯ್ತು, ಈ ಡೈರೆಕ್ಷನ್ ನಲ್ಲಿ ಫೋರ್ಸ್ ಹಾಕಿದಾಗಾಯ್ತು. ನಾನು ಏನೋ ಟೇಬಲ್ ಮೇಲೆ ಇಟ್ಕೊಂಡು ಬುಕ್ ನ ದೂಡ್ತಾ ಇದ್ದೆ. ಹೌದಾ? ಟೇಬಲ್ ಮೇಲೆ ಇಟ್ಕೊಂಡು ಬುಕ್ ನ ದೂಡ್ಬೇಕಾದ್ರೆ ಆ ಟೇಬಲ್ ನ ಸರ್ಫೇಸ್ ಮತ್ತೆ ಬುಕ್ ನ ಸರ್ಫೇಸ್ ನಡುವೆ ಏನಿರುತ್ತೆ? ಘರ್ಷಣೆ, ತಿಕ್ಕಾಟ ಇರುತ್ತೆ. ಹೌದಾ? ಫ್ರಿಕ್ಷನ್ ಇರುತ್ತೆ. ಸೊ ಆ ಫ್ರಿಕ್ಷನಲ್ ಫೋರ್ಸ್ ಈ ಕಡೆಗಿರುತ್ತೆ. ನಾನು ಒಂದೇ ವೆಲಾಸಿಟಿಯಲ್ಲಿ ಬುಕ್ ನ ದೂಡ್ಬೇಕು ಅಂತಂದ್ರೆ ನಾನು ಎಷ್ಟು ಫೋರ್ಸ್ ಆಗ್ತಾ ಇತ್ತೋ ಅಷ್ಟೇ ಫೋರ್ಸ್ ಅನ್ನ ನಾನು ಹಾಕ್ಬೇಕು. ಅಲ್ಟಿಮೇಟ್ಲಿ ಏನಾಗುತ್ತೆ, ಎರಡು ಫೋರ್ಸ್ ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಅಷ್ಟೇ ಫೋರ್ಸ್ ಇದೆ ಬಟ್ ಅಪೋಸಿಟ್ ಡೈರೆಕ್ಷನ್ ಇದೆ ಅಂತಂದ್ರೆ ಎರಡು ಫೋರ್ಸಸ್ ಕ್ಯಾನ್ಸಲ್ ಆಗುತ್ತೆ. ಬೇಸಿಕಲಿ ನಾನು ಮಾಡಿರೋದೇನು, ಬುಕ್ ನ ಒಂದೇ ವೆಲಾಸಿಟಿಲಿ ದೂಡ್ಬೇಕು ಅಂತಂದ್ರೆ ಫ್ರಿಕ್ಷನ್ ಎಷ್ಟು ಫೋರ್ಸ್ ಆಗ್ತಾ ಇತ್ತೋ ಮ್ಯಾಕ್ಸಿಮಮ್ ಆಗಿ ನಾನು ಅಷ್ಟೇ ಫೋರ್ಸ್ ಅನ್ನ ಹಾಕಿದೆ. ಜಸ್ಟ್ ಫ್ರಿಕ್ಷನ್ ಹಾಕ್ತಾ ಇರೋ ಫೋರ್ಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡೋದಕ್ಕೋಸ್ಕರ ನಾನು ಫೋರ್ಸ್ ಅನ್ನ ಹಾಕಿದೆ. ಹೌದಾ? ಫ್ರಿಕ್ಷನ್ ಅಷ್ಟೇ ಫೋರ್ಸ್ ಆಗ್ತಾ ಇತ್ತು, ನಾನು ಅಷ್ಟೇ ಫೋರ್ಸ್ ಹಾಕಿದೆ, ಎರಡು ಅಪೋಸಿಟ್ ಡೈರೆಕ್ಷನ್ ಇತ್ತು, ಅವೆರಡು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಬುಕ್ ಮೇಲೆ ಆಕ್ಟ್ ಆಗ್ತಾ ಇರುವಂತಹ ನೆಟ್ ಫೋರ್ಸ್ ಏನಾಗ್ಬೇಕಾಯ್ತು? 0 ಆಗ್ಬೇಕಾಯ್ತು. ನಿಮ್ಮ ತಲೆಯಲ್ಲಿ ಮತ್ತೊಂದು ಪ್ರಶ್ನೆ ಬರ್ಬೋದು, ಅರೆ ನಿಂತಿರೋ ವಸ್ತು ಚಲಿಸಬೇಕು ಅಂತಂದ್ರೆ ನಾವು ಫೋರ್ಸ್ ಹಾಕೋದೇ ಬೇಡವಾ? ಹಾಗಿದ್ರೆ ನಾನು ಅದನ್ನ ಹೇಳ್ತಾ ಇಲ್ಲ. ನಿಂತಿರೋ ವಸ್ತು ಚಲಿಸಬೇಕು ಅಂತಂದ್ರೆ ನಾವು ಫೋರ್ಸ್ ಹಾಕಲೇಬೇಕು. ಆದರೆ ವಸ್ತು ಚಲಿಸಬೇಕಾದ್ರೆ ಅದು ಒಂದೇ ವೆಲಾಸಿಟಿಯಲ್ಲಿ ಚಲಿಸಬೇಕು ಅಂತಂದ್ರೆ ಫೋರ್ಸ್ ಹಾಕೋ ಅಗತ್ಯ ಇರೋದಿಲ್ಲ.
ಚಲಿಸ್ತಾ ಇರೋ ವಸ್ತುವಿನ ಮೇಲೆ ಫೋರ್ಸ್ ಆಕ್ಟ್ ಆಗದೇ ಇರೋ ತರ ಮಾಡಿದ್ರೆ ಅದು ಒಂದೇ ವೆಲಾಸಿಟಿಯಲ್ಲಿ ಚಲಿಸುತ್ತೆ ಅಂತ ಹೇಳಿದೆ. ಫೋರ್ಸ್ ಆಕ್ಟ್ ಆಗದೆ ಇರೋ ತರ ನಾವ್ ಹೇಗ್ ಮಾಡಿದ್ವಿ, ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಕ್ಯಾನ್ಸಲ್ ಆಗೋ ರೀತಿಯಲ್ಲಿ ಮಾಡಿದ್ವಿ. ಅದ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇತ್ತು, ಅದನ್ನ ಕ್ಯಾನ್ಸಲ್ ಆಗುವಷ್ಟೇ ಫೋರ್ಸ್ ಅನ್ನ ಹಾಕಿದ್ವಿ. ಈಗ ಒಂದೇ ವೆಲಾಸಿಟಿಲಿ ವಸ್ತು ಚಲಿಸ್ತಾ ಇದೆ, ನಾನು ಇನ್ನ ಜಾಸ್ತಿ ಫೋರ್ಸ್ ಹಾಕಿದ್ರೆ ಏನಾಗುತ್ತೆ, ವಸ್ತು ಎಕ್ಸಲರೇಟ್ ಆಗುತ್ತೆ. ಗೊತ್ತಾಯ್ತಾ? ಏನು ಫೋರ್ಸ್ ಫ್ರಿಕ್ಷನ್ ಆಗ್ತಿತ್ತೋ ಅದರಷ್ಟೇ ಫೋರ್ಸ್ ಹಾಕಿದ್ರೆ ಒಂದೇ ವೆಲಾಸಿಟಿಲಿ ಹೋಗುತ್ತೆ. ಫ್ರಿಕ್ಷನ್ ಗಿಂತ ಜಾಸ್ತಿ ಫೋರ್ಸ್ ಅನ್ನು ಹಾಕಿದ್ರೆ ನಮ್ಮ ವಸ್ತು ಎಕ್ಸಲರೇಟ್ ಆಗುತ್ತೆ. ಹೌದಾ? ಅದರ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ. ನಿಮ್ಮ ತಲೆಯಲ್ಲಿ ಈ ವಿಷಯದ ಬಗ್ಗೆ ಇರುವಂತ ಎಲ್ಲಾ ಕನ್ಫ್ಯೂಷನ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.